ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂದ್ರೆ ಹಳೆ ಪೋರ್ಟಲ್ ಬಗ್ಗೆ ನಿಮ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡುವಂತ. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗ ESC ವಿತ್ ಯೂಸರ್ ID ಪಾಸ್ವರ್ಡ್ ಅಂದ್ರೆ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತ. ಅದೇ ರೀತಿ ಯಾರಿಗಾದ್ರೂ ಟೆಂಡರ್ ಸಬ್ಮಿಷನ್ ರಿಲೇಟೆಡ್ ಅಥವಾ ಟೆಂಡರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ನಮ್ಮ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಪಡ್ಕೊಂಡು ಟೆಂಡರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ರಿಗೂ ಗೊತ್ತಿದೆ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಕ್ಲೋಸ್ ಆಗಿದೆ. ಹೊಸ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂದ್ರೆ KPPP ಅಂತ ಹೇಳ್ತೀವಿ ನಾವು. ಸೊ ಅದು ಬಂದಿದೆ. ಎಲ್ಲ ಟೆಂಡರ್ಗಳು ಇದರಲ್ಲೇ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ಈಗ ತುಂಬಾ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಲೆಟರ್ ಆಫ್ ಇನ್ವಿಟೇಷನ್ ಅಂತ LOI ಅಕ್ಸೆಪ್ಟೆನ್ಸ್ ಲೆಟರ್. ಸೊ ಅದನ್ನ ನಾವು ಇವಾಗ ಆನ್ಲೈನ್ ನಲ್ಲೇ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ KPP ಪೋರ್ಟಲ್ ಅಲ್ಲಿ. ಸೊ ಅದನ್ನ ಮಾಡ್ಕೊಳ್ಳೋ ಪ್ರೊಸೀಜರ್ ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಬರ್ತದೆ. ಬಟ್ ಇವಾಗ ಏನಾಗಿದೆ, ತುಂಬಾ ಜನರಿಗೆ ಹಳೆ ಟೆಂಡರ್ ಗಳೇನಿತ್ತಲ್ಲ ಅದು ಪೇಮೆಂಟ್ ಆಗದೆ ಇರೋದನ್ನ ಇವಾಗ ಪೇಮೆಂಟ್ ಮಾಡೋಕೆ ನಿಮ್ಗೆ LOA ಅನ್ನ ನೀವು ಆನ್ಲೈನ್ ಅಲ್ಲೇ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಆ ಟೆಂಡರ್ ಗಳು ನಿಮ್ಮ ಹಳೆ ಪೋರ್ಟಲ್ ಇರೋದ್ರಿಂದ ನೀವು ಹಳೆ ಪೋರ್ಟಲ್ ಹೋಗ್ಬಿಟ್ಟು ಡ್ಯಾಶ್ ಬೋರ್ಡ್ ಹೋಗ್ಬಿಟ್ಟು LOA ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಆಲ್ರೆಡಿ ತುಂಬಾ ಜನರ ಪ್ರಾಬ್ಲಮ್ ಏನಾಗಿದೆ, LOA ಅಕ್ಸೆಪ್ಟ್ ಮಾಡೋಕೆ ಹಳೆ ಪೋರ್ಟಲ್ ಲಾಗಿನ್ ಆದ್ರೆ ನಿಮ್ದು ರಿನಿವಲ್ ಕೇಳ್ತಾ ಇದೆ. ಅಂತ ಹೇಳಿದ್ರೆ ಇವಾಗ KPP ಪೋರ್ಟಲ್ ರಿನಿವಲ್ ಬಂದಿರೋದ್ರಿಂದ ವರ್ಷಕ್ಕೆ 100 ರೂಪೀಸ್ ಪೇಮೆಂಟ್ ಮಾಡ್ಬಿಟ್ಟು KPP ಪೋರ್ಟಲ್ ರಿನಿವಲ್ ಅನ್ನು ಮಾಡ್ಕೋತೀರಿ. ಬಟ್ ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲ್ ಪ್ರಾಬ್ಲಮ್ ಏನಂತ ಆಗಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ರಿನಿವಲ್ ಮಾಡ್ಕೊಂಡ್ರೆ ಅಲ್ಲಿ ರಿನಿವಲ್ ಆಗಿರೋದಿಲ್ಲ, ಆಲ್ರೆಡಿ ರಿನಿವಲ್ ಕೇಳ್ತಾ ಇರುತ್ತೆ. ಸೊ ಈ ತರ ಪ್ರಾಬ್ಲಮ್ ಇದ್ದಾಗ ನಿಮ್ಗೆ ಹಳೆ ಪೋರ್ಟಲ್ ಓಪನ್ ಆಗೋದಿಲ್ಲ. ಇದು ಎಲ್ರಿಗೂ ಅಂತಲ್ಲ, ಕೆಲವೊಬ್ಬರಿಗೆ. ಆವಾಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈ ವಿಡಿಯೋನ ಮಾಡುವಂತದ್ದು. ಇವಾಗ ಈ ತರ ಪ್ರಾಬ್ಲಮ್ ನಿಮ್ದು ಇದ್ದಾಗ ನೀವು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮೇಲ್ ID ನಿಮ್ಗೆ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಈ ಮೇಲ್ ID ನೀವು ಇಮೇಲ್ ಅನ್ನ ಮಾಡ್ಬೇಕಾಗತ್ತೆ. ಏನಂತ ಹೇಳಿದ್ರೆ ಹಳೆ ಪೋರ್ಟಲ್ ಲಾಗಿನ್ ಆದಾಗ ಅದ್ರಲ್ಲಿ ಏನ್ ರಿನಿವಲ್ ಎಕ್ಸ್ಪೈರ್ಡ್ ಅಂತ ಏನ್ ಬರ್ತಾ ಇರುತ್ತಲ್ಲ, ಒಂದು ಪೇಜ್ ಬರುತ್ತೆ. ಆ ಪೇಜ್ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಆ ಇಮೇಲ್ ಅಲ್ಲಿ ಅಟ್ಯಾಚ್ ಮಾಡಿ, ಡಿಯರ್ ಸರ್ ವಿ ನೀಡ್ ಡೂ ದ LOA ಎಕ್ಸೆಪ್ಟ್ ಇನ್ ಓಲ್ಡ್ ಪೋರ್ಟಲ್, ಪ್ಲೀಸ್ ಆಕ್ಟಿವೇಟ್ ಓಲ್ಡ್ ಪೋರ್ಟಲ್. ಈ ತರ ಮೆಸೇಜ್ ಅನ್ನ ಮೇಲ್ ಹಾಕಿ, ನಿಮ್ದು ಯೂಸರ್ ನೇಮ್, ಪಾನ್ ನಂಬರ್. ಸೊ ಇಷ್ಟನ್ನ ಹಾಕ್ಬಿಟ್ಟು ಒಂದು ಮೇಲ್ ಹಾಕಿ ಆಲ್ಮೋಸ್ಟ್ 24 ಅವರ್ಸ್ ಒಳಗಡೆ ನಿಮ್ದು ರಿಪ್ಲೈ ಬರುತ್ತೆ, ಆಕ್ಟಿವೇಟೆಡ್ ಅಂತ ಬರುತ್ತೆ. ಅದನ್ನ ನೀವು ನಿಮ್ಮ ಈ ಪ್ರೊಕ್ಯೂರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿರುವಂತ ರಿಜಿಸ್ಟರ್ಡ್ ಇಮೇಲ್ ID ಇಂದಾನೆ ಅವರಿಗೆ ಮೇಲ್ ಅನ್ನ ನೀವು ಹಾಕಬೇಕಾಗ್ತದೆ. ಇದೊಂದು ಮೇನ್ ಇಂಪಾರ್ಟೆಂಟ್. ಇವಾಗ ಬೇರೆ ಇಮೇಲ್ ID ಇಂದ ನೀವು ಈ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ರಿಪ್ಲೈ ಮಾಡೋದಿಲ್ಲ. ಅದೇ ಕಾರಣಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ID ಇಂದ ಮೆಸೇಜ್ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ಅವರು ವಿತಿನ್ 1 ಡೇ ಅಲ್ಲಿ ನಿಮ್ಗೆ ಅದನ್ನ ಆಕ್ಟಿವೇಟ್ ಮಾಡಿ ಕೊಡ್ತಾರೆ. ಆವಾಗ ನೀವು ಡ್ಯಾಶ್ ಬೋರ್ಡ್ ಹೋಗ್ಬಿಟ್ಟು ಹಾಕೊಳ್ಬೇಕಾಗತ್ತೆ, ಅದನ್ನ LOA ನ ಅಕ್ಸೆಪ್ಟ್ ಅನ್ನ ಮಾಡ್ಕೊಳ್ಳುವಂತದ್ದು. ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.